ಏನು ರಕ್ಷೋ ಬಾ ಅಂತ ಹೇಳ್ದೆ, ಯಾಕೆ ಸಪ್ಪು ಕುತ್ಕೊಂಡಿದ್ಯಾ? ಶಶಿ ಜೊತೆ ಜಗಳ ಕಣೆ. ಮತ್ತೆ ಏನಂತೆ ಒಂದು? ಏನಿಲ್ಲ ಕಣೆ, ಮದ್ವೆ ಆದ್ಮೇಲೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋಣ ಅಂತ ಕೇಳಿದೆ. ಅವನದಕ್ಕೆ ಸ್ವಿಟ್ಜರ್ಲ್ಯಾಂಡ್ ಏನಕ್ಕೆ, ಇಂಡಿಯಾದಲ್ಲಿ ಮನಾಲಿ ಇಲ್ವಾ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕಣೆ. ಆಫ್ಟರ್ ಆಲ್ ಕೇಳಿದ್ ಒಂದೇ ಒಂದು ಫಾರಿನ್ ಟ್ರಿಪ್ ಕಣೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವನಿಗೋಸ್ಕರ ನಾನು ನಮ್ಮ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಮಾಡಿಕೊಂಡು ಅವ್ರ ಮನೆಗೆ ಏನಾದರೂ ಹೋದ್ರೆ ಎಲ್ಲರನ್ನೂ ಬಿಟ್ಟು ಇವ್ನು ನನ್ ಕೇಳಿರೋ ಜಸ್ಟ್ ಒಂದು ಟ್ರಿಪ್ಪಿಗೆ ಕರ್ಕೊಂಡು ಹೋಗಲ್ಲ ಅಂತಿದ್ದಾನೆ ಕಣೆ. ಈಗಲೇ ಈಗಲೇ ಹಂಗೆ ಮಾಡ್ತಾ ಇದ್ದಾನ? ಮದುವೆಗೆ ಮುಂಚೆನೆ ಇರೋ, ಅವನಿಗೆ ಮಾಡ್ತೀನಿ, ನಾನೇ ಫೋನ್ ಮಾಡ್ತೀನಿ. ಇರೋ, ಮಾಡು. ಎಲ್ಲಿದ್ಯೋ? ಅಲ್ಲ ಕಣೋ, ಒಂದು ಮದುವೆಗೆ ಮುಂಚೆ ಹುಡುಗಿ ಏನೋ ಕೇಳ್ತಾ ಇದ್ದಾಳೆ, ಒಂದು ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡು ಹೋಗೋಕ್ಕಾಗಲ್ವೇನೋ ನಿನಗೆ? ಅಷ್ಟು ಆಗಲ್ವ ನಿನ್ನ ಕೈಗೆ? ಪಾಪ ನಿನ್ನ ನಂಬ್ಕೊಂಡು ಮನೆ ಅವ್ರ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬರ್ತಾಳೆ, ಅಷ್ಟು ನೀನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಒಂದು ಕೆಲಸ ಮಾಡಿಬಿಡು. ನೀನೇ ನಿನ್ನ ಕೆಲಸ ಬಿಡು, ಎಲ್ಲ ಬಿಟ್ಬಿಟ್ಟು ನಿನ್ನ ಲಗೇಜ್ ಪ್ಯಾಕ್ ಮಾಡ್ಕೊ. ಮದುವೆ ಆದಮೇಲೆ ಅವ್ರ ಮನೆಗೆ ಬಂದುಬಿಡು. ಅವಳೇ ನಿನ್ನ ಸಾಕ್ತಾಳೆ ಮಗ, ಸರಿನಾ? ಸುಮ್ಮನೆ ಈ ರಾಮಾಯಣನೇ ಬೇಡ, ಅವಳೇ ನಿನ್ನ ಫಸ್ಟ್ ಕ್ಲಾಸಾಗಿ ನೋಡ್ಕೊತಾಳೆ. ಅವಳೇ ನಿನ್ನ ಸ್ವಿಟ್ಜರ್ಲ್ಯಾಂಡ್ಗೇನು ವರ್ಷಕ್ಕೆ 2 ಟ್ರಿಪ್ ಕರ್ಕೊಂಡು ಹೋಗ್ತಾಳೆ ಕಣೋ. ಬಂದು ನೀನು ಅವ್ರ ಮನೆಗೆ ಬೆಸ್ಟು. ಅವಳೇ ನಿನ್ನ ನೋಡ್ಕೊಂತಾಳೆ. ನೀನೇನೋ ಅಡುಗೆ ಒಂದು ಕಲಿಬೇಕಾ, ಕಲ್ತ್ಬಿಡು. ಅಡುಗೆನೂ ಮಾಡಿ ಅವಳು ಕೊಟ್ಬಿಡು, ಸರಿನಾ? ಹ್ಞೂ ಸರಿ. ಹೋಗಿ ಹೇಳಿದ್ನಲ್ಲ. ಬಂದ್ಬಿಡು. ಅವ್ನು ಕಷ್ಟ ಬಿದ್ದು ಏನೋ ಕಷ್ಟ ಬಿದ್ದು ಮದುವೆ ಮಾಡ್ಕೊಬೇಕು, ಒಂದು ಸಾಲ ಮಾಡ್ಕೊತಾಳೆ. ಇವಳಿಗೇನು ಸ್ವಿಟ್ಜರ್ಲ್ಯಾಂಡಿಗೆ ಕರ್ಕೊಂಡು ಹೋಗ್ಬೇಕಂತೆ. ಅವಾಗ ನೀನು ಬಿಡು ಮಚ್ಚ.